ಕೂಡಿ ಕೂಡಿ ಎಲ್ಲ ಕೂಡಿ ನಾ ಕೊಡ್ತೀನಿ ಕೂಡಿ. ಇಲ್ಲ ಅಂತಂದ್ರೆ ಎಲ್ಲ ತಗೊಳ್ಳಿ, ನಮ್ಮದು ಅಭ್ಯಂತರ ಇಲ್ಲ. ಇವ್ರನ್ನ ತಗೊಳಕ್ಕಾಗಲ್ಲ ಅಂದ್ರೆ ಅವು ಮುಟ್ಟಬೇಡಿ. ಅಲ್ಲ ಸಭಾ ಅಣ್ಣ ದಯವಿಟ್ಟು ನಮಸ್ಕಾರ. ಒಂದ್ ನಿಮಿಷ ನೋಡಿ, ಹನುಮಂತ ನಿರಾಣಿ ಅವ್ರ ತಂದೆಯವ್ರ ಕಾಲದಿಂದ ನಾವು ನೋಡಿದ್ದೀವಿ, ಅವರು ಬಡವರ ಪರವಾಗಿರೋರು. ಆದ್ರೆ ಇವ್ರು ಯಾಕೆ ಹಿಂಗ್ ಮಾಡ್ತಾವ್ರೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಸನ್ಮಾನ್ಯ ಸಭಾಪತಿಗಳು, ನನಗೆ ಏನು ಮಾಡೋದಿಲ್ಲ. ಸಮಿತಿ ನೇಮಕ ಅವ್ರಿಗೆ ಬಿಟ್ಬಿಡಿ. ಯಾವುದು ಮನೆ ತೆರವು ಮಾಡಿಲ್ಲ, ನೀವು ಅವ್ರಿಗೆ ಯಾವುದು ಮನೆ ನೆಲ ಸಮ ಮಾಡಿಲ್ಲ. ಇದು ಬರೇ ಕಾಯ್ದೆ ಮಾಡೋದು ಇಲ್ಲ, ಇದು ಬರೇ ಕಾಯ್ದೆ ಕಾನೂನು ಪ್ರಶ್ನೆ ಇದೆ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಈಗ ಪ್ರತಿಪಕ್ಷ ನಾಯಕರು ಕೇಳ್ತಾರೆ BMRCL ಗೆ ಯಾಕೆ ಕೊಟ್ಟಿದ್ದೀರಿ ಅಂತ. ಆಗಿದ್ರೆ ಹೋಗಿ ಕೇಂದ್ರ ಸರ್ಕಾರದಲ್ಲಿ ತಿದ್ದುಪಡಿ ಮಾಡಿ ಏನು ಅಲ್ಲಿ ಫಾರೆಸ್ಟ್ ಕೇಳಲ್ಲ. ಈಗ ಅಂದ್ರೆ ಏನು, ಫಾರೆಸ್ಟ್ ಇದೆ ಅಂತಂದ್ರೆ ನಾವು ಕೇಳಲ್ಲ. ಖಾಲಿ ಎಲ್ಲ ಕಾಯ್ದೆ ಕಾನೂನು ಏನ್ ಹೇಳ್ತವೆ ಸದನ ಮುಂದೆ ಇಕ್ಕಿದ್ದೇನೆ. ಅದಕ್ಕೆ ಹೊರತುಪಡಿಸಿ ಅವ್ರ ಹತ್ರ ಏನ್ ದಾಖಲೆ ಇದ್ರೆ ದಾಖಲೆ ಕೊಡ್ಲಿ, ಕಳಿಸ್ತೇನೆ, ಕಾನೂನು ಇಲಾಖೆ ಕಳಿಸ್ತೇನೆ. ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮತ್ತೆ ನಿಮಗೂ ಸದನಕ್ಕೂ ಮತ್ತೆ ಒಪ್ಪಿಸ್ತೇನೆ. ಅವರಿಗೆ ಒಂದು ಕಾಪಿ ಕೊಡ್ತೇನೆ. ಇಲ್ಲ ಸರ್, ಇದೆಲ್ಲ ತಗೊಂಡ್ರೆ ಪ್ರಶ್ನೆ ಇಲ್ಲ. ಅವ್ರು ಹೇಳ್ಬೇಕು ಇದನ್ನು ತಗೊಂಡ್ರೆ ಅದನ್ನು ನಾನು ತಗೋತೇನೆ, ಇಲ್ಲ ಅಂದ್ರೆ ಇದು ತಗೊಳಕ್ಕಾಗಿಲ್ಲ ಅಂದ್ರೆ ಅದನ್ನು ನಾನು ತಗೊಳಲ್ಲ. ಇಷ್ಟು ಹೇಳಿದ್ರೆ ಸಾಕು ನನಗೇನೆ. ಇಲ್ಲ ಅಂದ್ರೆ ತಗೊಳ್ಳಿ ಸರ್, ಅವ್ರಿಗೂ ತಗೊಳ್ಳಿ. ಕಾನೂನು ಎಲ್ರಿಗೂ ಒಂದೇ. 711 ಎಕರೆ ನಿಮ್ಗೆ ಎಲ್ರಿಗೂ ಒಂದೇ. ಸಭಾಪತಿಗಳ ಅಲ್ಲ, ಅವ್ರು ಹೇಳಕ್ಕಿಂತ ಮುಂಚಿತವಾಗಿನೇ ಕೇಳಿ. ಈಗ ಈ 711 ಎಕರೆಯಲ್ಲಿ ಬಾಕಿ ಇರುವಂತಹ ಜಮೀನ್ ಬಗ್ಗೆನೂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಹಾಕ್ಲಿಕ್ಕೆ ಒಂದು ಸಭೆ ಮಾಡಿದ್ದೇವೆ, ನಿಮ್ ಗಮನದಲ್ಲಿ. ಅದನ್ನು ಹೌದು, ಅದನ್ನು ವಾಪಸ್ ಪಡೆದುಕೊಳ್ಬೇಕು ಅಂತ ನಮ್ಮ ಹೋರಾಟ ಮುಂದುವರಿತಾ ಇದೆ. ನಿಮ್ ಗಮನಕ್ಕಿರ್ಲಿ. ಇರ್ಲಿ, ಹಂಗಿದ್ರೆ ಅದು ತಗೊಳಕ್ ಆಗಿಲ್ಲ ಅಂದ್ರೆ ಅವತ್ತು ಬಿಟ್ಬಿಡ್ತೀರಾ? ಅದು ಈಗ ಅದನ್ನು ತಗೊಳಕ್ಕಾಗಿಲ್ಲ ಅಂದ್ರೆ ಬಿಟ್ಬಿಡ್ತೀರಾ? ಸದನ ಸಮಿತಿ ನಿಮ್ಮ ಪ್ರಯತ್ನ ನಡೀಲಿ. 711 ಎಕರೆನು ತಗೊಳ್ಳಿ, ಆಗಿಲ್ಲ ಅಂದ್ರೆ ಅದು ಇದನ್ನು ಬಿಡ್ತೀನಿ ಅಂತ ನಮಗ್ ಮಾತು. ಈಗ ಒಂದು ಕೆಲಸ ಮಾಡಿ, ಅವ್ರೇನು ಹೇಳ್ಯಾರ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಇನ್ನೊಂದ್ಸರಿ ಇದನ್ನೆಲ್ಲ ಎನ್ಕ್ವೈರಿ ಮಾಡ್ಕೊಂಡು ಬಂದು ನೀವು ಸದನಕ್ಕೆ ತಿಳಿಸಿ. ರೈಟ್. ಸದನವನ್ನು ನಾಳೆ 11 ಗಂಟೆಗೆ ಮುಂದೂಡಲಾಗಿದೆ.